Hello, dear students. Namaste. Welcome to ವೇದಾಂತ್ ಪಾಠಶಾಲೆ. ನಮ್ಮ ಈ ಕ್ಲಾಸಸ್ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಏನಿದು ಹೊಸ ಕ್ಲಾಸಸ್ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ? ಒಂದು ವೇಳೆ ನೀವೇನಾದರೂ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ಓದ್ತಾ ಇದ್ದೀರಾ, ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ. ಇಲ್ಲ, ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ನಡೆಸ್ಕೊಳ್ತಾ ಇದ್ದೀವಿ, ಹಾಗಾದರೆ ನಿಮಗೂ ಕೂಡ ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ನಾವು PSI ಪರೀಕ್ಷೆಗೆ, SSC ಪರೀಕ್ಷೆಗೆ, SDA FDAಗೆ ಅಥವಾ KASಗೆ, UPSC ಯಾವುದಾದರೂ ಪರವಾಗಿಲ್ಲ, ಎಲ್ಲದಕ್ಕೂ ಕೂಡ ವೆರಿ ಬೇಸಿಕ್ ಆಗಿ ನಮ್ಮ ಈ ಕ್ಲಾಸಸ್ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹಾಗಾದರೆ ಅಂಥದ್ದೇನು ವಿಚಾರವನ್ನು ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಆ ವಿಚಾರನೇ ಇದು. ಏನು? ಡೈಲಿ ರೀಡಿಂಗ್ ಪ್ರಾಕ್ಟೀಸ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಓದೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಇದರಿಂದ ನಿಮಗೆ ಕೊಡುವ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡಿಸುವ ಸಲುವಾಗಿ ಈ ರೀತಿಯ ತರಗತಿಗಳನ್ನು ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಇದು ಈ ತರಹದ ಮೊದಲನೇ ವಿಡಿಯೋ ಆಗಿದೆ. ಈ ಒಂದು ಆಲೋಚನೆ ಯಾಕೆ ಬಂತು ಅಂದರೆ, ಅನೇಕ ವಿದ್ಯಾರ್ಥಿಗಳು PSI ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೀರಿ ಆ್ಯಂಡ್ PSI ಪೇಪರ್ 1ಗೆ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ರೆಫರ್ ಮಾಡ್ತೀರಾ, ಹೌದಲ್ವಾ? ಹಾಗೆ ಬೇರೆಯವ್ರಿಗೂ ಕೂಡ ಹೇಳ್ತೀರಾ ಈ ಚಾನಲ್ ನೋಡಿ ಯೂಸ್ ಆಗುತ್ತೆ ಅಂತ. ಕನ್ನಡ ಟು ಇಂಗ್ಲೀಷ್ ಬರೆಯುವಾಗ ಒಂದು ರೀತಿ ಕಷ್ಟಪಡ್ತೀರಾ ಇಂಗ್ಲೀಷ್ ಬರೆಯೋದಕ್ಕೆ, ಇಂಗ್ಲೀಷ್ ಟು ಕನ್ನಡ ಬರೆಯುವಾಗ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದು ಕಷ್ಟಪಡ್ತೀರಾ. ಆನ್ ದ ಹೋಲ್ ಕೆಲವ್ರಿಗಂತೂ ಇಂಗ್ಲೀಷ್ ಅನ್ನುವಂಥದ್ದು ಕಬ್ಬಿಣದ ಕಡಲೆ ರೀತಿಯಲ್ಲಿ ಆಗಿಬಿಟ್ಟಿದೆ. ಅದನ್ನು ನಿಮಗೆ ಸುಲಭ ಮಾಡೋಣ ಅಂತ ಹೇಳಿ ಈ ರೀತಿಯ ತರಗತಿಗಳನ್ನು ನಾನು ನಿಮಗೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಬನ್ನಿ, ಇವತ್ತು ನಾನು ತೊಗೊಂಡು ಬಂದಿರುವಂಥ ಪ್ಯಾರಾಗ್ರಾಫ್ ಏನಿದೆ ಅಂತ. ಈಗ ಇಲ್ಲಿ ನೀವು ಸಿಂಪಲ್ ಆದ ಸರಳವಾಗಿರುವಂಥ ಒಂದು ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಏನಿದೆ ಹೊಸದು ಅಂತ ನೀವು ಬಹುಶಃ ಯೋಚನೆ ಮಾಡಬಹುದು. ನಿಮಗೆ ಗೊತ್ತಿರೋ ಪದ ಎಷ್ಟೊಂದು ಜನಕ್ಕೆ ಹೊರಗಡೆ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಎಕ್ಸಾಂಪಲ್ ನೋಡಿ, ಜೆಂಟಲ್ ಅಂತ ಇದೆ, ಅದಾದಮೇಲೆ ಫ್ರ್ಯಾಗ್ರೆಂಟ್ ಅಂತ ಇದೆ. ಎಷ್ಟೊಂದು ಜನಕ್ಕೆ ಪದಗಳ ಪ್ರೊನೌನ್ಸಿಯೇಷನ್ ಬರೋದಿಲ್ಲ, ಹೀಗಂದರೆ ಏನು ಅಂತಲೇ ಗೊತ್ತಿರಲ್ಲ. ಹಾಗಾಗಿ ಎಲ್ಲರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಈ ತರಗತಿಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಒಂದೊಂದು ಅಕ್ಷರ ಪ್ರತಿಯೊಂದನ್ನು ಹೇಳ್ತೀನಿ, ಒಂದೊಂದು ಪದ ಪ್ರತಿಯೊಂದನ್ನು ಹೇಳ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಏನಿದು ಹೊಸ ಪದ ಅಂತ ನಿಮಗೆ ಅನ್ನಿಸ್ದಲ್ಲಿ ನೀವು ಅದನ್ನು ಬರ್ಕೊಳ್ಬಹುದು. ಯಾರೆಲ್ಲ PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ, ಈ ಪ್ಯಾರಾಗ್ರಾಫ್ಸನ್ನು ನೀವು ಬಳಸ್ಕೊಂಡು ನೀವು ಟ್ರಾನ್ಸ್ಲೇಷನ್ ಕೂಡ ಪ್ರಾಕ್ಟೀಸ್ ಮಾಡಬಹುದು. ಸರಿನಾ? ಬನ್ನಿ ಓದೋಣ. ತುಂಬ ಸಿಂಪಲ್, ಮೊದಲನೇ ತರಗತಿ ಅಲ್ವಾ, ಅದಕ್ಕೋಸ್ಕರ ವೆರಿ ಸಿಂಪಲ್ ಆಗಿರುವಂತಹ ಪದಗಳುಳ್ಳ ಒಂದು ಸರಳವಾದ ಪ್ಯಾರಾಗ್ರಾಫನ್ನು ತೊಗೊಂಬಂದಿದ್ದೀನಿ. ನಿಮಗೆ ನಾ ಹೇಳ್ಕೊಡ್ತಾ ಇರೋದು ಅಥವಾ ನಮ್ಮ ಹಿಂದಿನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗಿದೆ ಅಂತದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಓದೋಣ, ಏನಿದೆ ಅಂತ ನೋಡೋಣ ಬನ್ನಿ. ಎವ್ರಿ ಮಾರ್ನಿಂಗ್ ಆರವ್ ವಾಕ್ಸ್ ಥ್ರೂ ಅ ಬ್ಯೂಟಿಫುಲ್ ಗಾರ್ಡನ್ ಆನ್ ಹಿಸ್ ವೇ ಟು ಸ್ಕೂಲ್. ಇಲ್ಲಿ ಅವರು ಹೇಳ್ತಾ ಇರೋದೇನೆಂದರೆ, ಪ್ರತಿನಿತ್ಯ, ಎವ್ರಿ ಅಂದರೆ ಪ್ರತಿ ಅಂತ ತಗೊಳ್ತೀವಿ, ವ್ಯಕ್ತಿ ಹೆಸರನ್ನು ಕೊಟ್ಟಿದ್ದಾರೆ. ಪ್ರತಿನಿತ್ಯ ಈ ವ್ಯಕ್ತಿ ಏನು ಮಾಡ್ತಾನೆ? ಅವನು ಶಾಲೆಗೆ ಹೋಗ್ತಾನೆ. ಹೇಗೆ ಶಾಲೆಗೆ ಹೋಗ್ತಾನೆ? ಯಾವುದೋ ಒಂದು ದಾರಿಯಲ್ಲಿ ಅವನು ಶಾಲೆಗೆ ನಡ್ಕೊಂಡು ಹೋಗ್ಬೇಕಲ್ವಾ. ಅವನು ಹೋಗುವಂತಹ ದಾರಿ ಹೇಗಿದೆ ಅಂದರೆ, ತುಂಬ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಗಾರ್ಡನ್ ಇದೆಯಂತೆ. ನೋಡಿ, ಅವನು ಯಾವ ದಾರಿಯ ಮೂಲಕ ಸಾಕ್ತಾನೆ, ಆ ಕಡೆ ಈ ಕಡೆ ಎಲ್ಲ ಏನಿದೆಯಂತೆ, ಬ್ಯೂಟಿಫುಲ್ ಸುಂದರವಾದ ಗಾರ್ಡನ್ ಅಂತ ಕೊಟ್ಟಿದ್ದಾರೆ, ಉದ್ಯಾನವನ. ನಿಮಗಿದೆಲ್ಲ ಗೊತ್ತು. ಆನ್ ಹಿಸ್ ವೇ ಟು ಸ್ಕೂಲ್ ಅಂದರೆ ಶಾಲೆಗೆ ಹೋಗುವ ದಾರಿಯಲ್ಲಿ ಅಂತ ಹೇಳ್ತೀವಿ. ದಿ ಫ್ರ್ಯಾಗ್ರೆಂಟ್ ಫ್ಲವರ್ಸ್, ಫ್ರ್ಯಾಗ್ರೆಂಟ್ ಅಂತ ಕೊಟ್ಟಿದ್ದಾರೆ. ಏನು ಫ್ರ್ಯಾಗ್ರೆಂಟ್ ಅಂತಂದರೆ ಗೊತ್ತಿದೆಯಾ ನಿಮಗೆ? ಫ್ರ್ಯಾಗ್ರೆಂಟ್ ಅಂತ ಅಂದರೆ ಈ ಕನ್ನಡದಲ್ಲಿ ಮೊದಲಿಗೆ ಹೇಳ್ತೀನಿ ನಾನು, ಸುಗಂಧಭರಿತ ಸುವಾಸನೆ ಅಂತ ನಾವು ಹೇಳಬಹುದು. ಇಂಗ್ಲೀಷ್ನಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಸ್ವೀಟ್, ಬರಿತಾ ಇದ್ದೀನಿ, ಬರ್ಕೊಳ್ಳೋದಾದರೆ ಬರ್ಕೊಳ್ಳಿ. ಫ್ರ್ಯಾಗ್ರೆಂಟ್ ಅಂತ ಅಂದರೆ ಸ್ವೀಟ್ ಸ್ಮೆಲ್. ಕನ್ನಡ ಭಾಷೆಯಲ್ಲಿ ಸುಗಂಧ, ಸುಂದರವಾದ ಅಥವಾ ತುಂಬ
ಪ್ಲೆಸೆಂಟ್ ಆಗಿರುವಂಥ ಒಂದು ಸ್ಮೆಲ್ ಬರುತ್ತೆ ನೋಡಿ, ಅರೋಮಾ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅದನ್ನು ಕೂಡ. ಸೊ ಫ್ರಾಗ್ರೆಂಟ್ ಅಥವಾ ಫ್ರಾಗ್ರೆನ್ಸ್ ಅಂತ ಅಂದರೆ ನಾವೇನಂತ ಹೇಳಬಹುದು, ಸ್ವೀಟ್ ಸ್ಮೆಲ್ ಅಂತ ಕೂಡ ಹೇಳಬಹುದು. ಗೊತ್ತಾಗ್ತಾ ಇದೆಯಾ? ನೋಟ್ ಮಾಡ್ಕೊಳ್ಳಿ. ಸುಗಂಧ ಭರಿತ ಸುವಾಸನೆ, ಒಳ್ಳೆಯ ಸುವಾಸನೆ ಅಂತಲೂ ತಗೊಳ್ತೀವಿ. ಫ್ಲವರ್ಸ್, ಹೂಗಳು, ಆ್ಯಂಡ್ ದಿ ಜೆಂಟಲ್ ಬ್ರೀಸ್ ಅಂತ ಕೊಟ್ಟಿದ್ದಾರೆ. ಜೆಂಟಲ್ ಅಂತ ಕೊಟ್ಟಿದ್ದಾರೆ. ಜೆಂಟಲ್ ಅಂದರೆ ನೀವು ಬಹುಶಃ ಜೆಂಟಲ್ ಮ್ಯಾನ್ ಅನ್ನೋ ಪದ ಕೇಳಿರ್ತೀರ, ಹೌದಲ್ವಾ? ಬಟ್ ಇಲ್ಲಿಯ ಜೆಂಟಲ್ ಅಂದರೆ ಏನು ಅದನ್ನೇ ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಜೆಂಟಲ್ ಹೀಗಂದರೆ ಸಾಫ್ಟ್ ಆಗಿರೋದು, ಕಾಮ್ ಆಗಿರೋದು ಅಂತ ಹೇಳ್ತೀವಿ ಜೆಂಟಲ್. ಈಗ ಯಾವುದೋ ಒಂದು ಹತ್ತಿಯಲ್ಲಿ ಮಾಡಿರುವಂಥ ಏನಾದರೂ ಒಂದು ವಸ್ತುವನ್ನು ನಿಮಗೆ ಕೊಟ್ಟಾಗ ಜೆಂಟಲ್ ಅಂತ ಹೇಳ್ತೀವಿ, ಅಂದರೆ ಹುಷಾರು. ಅಲ್ಲಿ ಏನಾಯಿತು ನೋಡಿ, ಅರ್ಥ ಬದಲಾವಣೆ ಆಯಿತು. ಜೆಂಟಲ್ ಬ್ರೀಸ್ ಅಂತ ಕೊಟ್ಟಿದ್ದಾರೆ. ಬ್ರೀಸ್ ಅಂತ ಅಂದರೆ ಹವಾ ಅಥವಾ ಗಾಳಿ, ಈ ರೀತಿಯಲ್ಲಿ ನಾವು ತಗೊಳ್ತೀವಿ. ಇದರ ಅರ್ಥ ಏನು ಗೊತ್ತಾ? ಲೈಟ್ ವಿಂಡ್ ಅಂತ ತಗೊಳ್ತೀವಿ, ಸಿಂಪಲ್ ಆಗಿ ಹೇಳೋದಾದರೆ. ಜೆಂಟಲ್ ಬ್ರೀಸ್ ಅಂತ ಅಂದರೆ ಲೈಟ್ ವಿಂಡ್ ಅಂತ ನಾವು ತಗೋಬಹುದು. ಮಂದ ಗಾಳಿ, ಮೃದುವಾದ ಗಾಳಿ ಅಂತ ನಾವು ಹೇಳ್ತೀವಿ. ಲೈಕ್ ಬೆಳಗ್ಗೆ 6 ಗಂಟೆಗೆ ಒಂಥರ ತಣ್ಣಗೆ ಗಾಳಿ ಇರುತ್ತೆ ನೋಡಿ, ಅದು. ಮೇಕ್ ಹಿಮ್ ಫೀಲ್ ಕಾಮ್, ಇಲ್ಲಿ ಎಲ್ ಸೈಲೆಂಟ್ ಆಗುತ್ತೆ, ಕಾಮ್ ಆ್ಯಂಡ್ ಹ್ಯಾಪಿ. ಕಾಮ್ ಅಂತ ಅಂದರೆ ಶಾಂತಿಯುತವಾಗಿರುವಂಥದ್ದು, ನೆಮ್ಮದಿಯಾಗಿ ಇರುವಂಥದ್ದು. ಕಾಮ್, ರಿಲ್ಯಾಕ್ಸ್ ಆಗಿ ಇರುವಂಥದ್ದು. ಇದು ನೀಡಿದರೆ ಬರ್ಕೊಳ್ಳಿ, ಶಾಂತ ಅಂತ. ಹ್ಯಾಪಿ ಅಂದರೆ ಗೊತ್ತು ನಿಮಗೆ, ಖುಷಿ. 2 ವಾಕ್ಯಗಳನ್ನು ನೋಡಿದ್ವಿ. ಏನು? ಆರವ್ ಅನ್ನುವಂಥ ಒಬ್ಬ ವ್ಯಕ್ತಿ, ಒಂದು ಹುಡುಗ ಪ್ರತಿನಿತ್ಯ ಶಾಲೆಗೆ ಹೋಗುವಾಗ ಸುಂದರವಾದ ಗಾರ್ಡನ್, ಉದ್ಯಾನವನದ ಮಧ್ಯೆ ನಡ್ಕೊಂಡು ಹೋಗ್ತಾನೆ ಅಥವಾ ಅದ್ರ ಮೂಲಕ ಹೋಗ್ತಾನೆ. ಅಲ್ಲಿ ಇರುವಂಥ ಹೂಗಳು, ಸುಗಂಧ ಭರಿತವಾದಂಥ ಹೂಗಳು, ಹಾಗೆ ಅಲ್ಲಿ ಬೀಸುವಂತಹ ಒಂದು ಮಂದವಾದ ಗಾಳಿ ಅವನ ಮನಸ್ಸನ್ನು ಅಥವಾ ಅವನನ್ನು ಶಾಂತವಾಗಿ ಖುಷಿಯಾಗಿ ಇಡುತ್ತೆ. ಇಲ್ಲಿವರೆಗೂ ನೋಡಿದ್ವಿ. ನೆಕ್ಸ್ಟ್, ಹಿ ಬಿಲೀವ್ಸ್ ಅಂದರೆ ನಂಬುವಂಥದ್ದು. ದ್ಯಾಟ್ ಡಿಸಿಪ್ಲಿನ್ ಆ್ಯಂಡ್ ಡೆಡಿಕೇಶನ್ ಆರ್ ಇಂಪಾರ್ಟೆಂಟ್ ಫಾರ್ ಸಕ್ಸಸ್. ಡಿಸಿಪ್ಲಿನ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಶಿಸ್ತು ಅಂತ ನಾವು ಹೇಳ್ತೀವಿ. ಡೆಡಿಕೇಶನ್ ಅಂದರೆ ಏನು ಅದನ್ನು ಹೇಳ್ತೀನಿ. ಡಿಸಿಪ್ಲಿನ್ ಅಂತ ಅಂದರೆ ಶಿಸ್ತು ಅಂತ ತಗೊಳ್ಳೋಣ. ಡೆಡಿಕೇಶನ್ ಅಂತ ಅಂದರೆ ನಿಷ್ಠೆ ಅಂತ ನಾವು ಹೇಳಬಹುದು. ಈಗ ನೀವು ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ಸನ್ನು ನಡೆಸ್ಕೊತಾ ಇರ್ತೀರ. ನಿಷ್ಠೆಯಿಂದ ನೀವು ತುಂಬ ಚೆನ್ನಾಗಿ ಪ್ರತಿನಿತ್ಯ ಓದ್ತೀರ. ಯಾಕೆ? ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ. ಹಾಗೆ ಇಲ್ಲಿಯ ನಮ್ಮ ಕಥೆಯ ವಿಚಾರ ಏನಿದೆ ನೋಡಿ, ನಮ್ಮ ಕಥೆಯ ಹುಡುಗನ ಹೆಸರೇನು? ಆರವ್. ಅವನು ಕೂಡ ಶಿಸ್ತು ಮತ್ತು ನಿಷ್ಠೆ ಅದನ್ನು ನಂಬ್ತಾನೆ. ಇನ್ ಕ್ಲಾಸ್, ಅವನ ತರಗತಿಯಲ್ಲಿ, ಆರವ್ ಲಿಸನ್ಸ್ ಅಟೆಂಟಿವ್ಲಿ. ಲಿಸನ್ ಅಂದರೆ ನಿಮಗೆಲ್ಲ ಗೊತ್ತು, ಕೇಳಿಸ್ಕೊಳ್ಳೋದು. ಏನಿದು ಅಟೆಂಟಿವ್ಲಿ? ಅಟೆನ್ಷನ್, ಫೋಕಸ್ ಅನ್ನೋ ಪದ ಕೇಳಿದ್ದೀರಾ? ಅದೇನೇ ಅಟೆಂಟಿವ್ಲಿ ಅಂತ ಅಂದರೆ. ಅಟೆಂಟಿವ್ಲಿ ಅಂತಂದ್ರೇನು ಹೇಳಿ? ಗಮನವಿಟ್ಟು, ಗಮನದಿಂದ, ಗಮನಿಸಿ ಅನ್ನೋ ಪದ ಬರುತ್ತೆ. ತರಗತಿಯಲ್ಲಿ ಹೇಗೆ ಅವನು ಕೇಳಿಸ್ಕೊತಾನೆ ಅಂದರೆ, ಆರವ್ ತುಂಬ ಗಮನದಿಂದ ಕೇಳಿಸ್ಕೊತಾನಂತೆ. ಯಾರ ಮಾತುಗಳನ್ನು ಕೇಳಿಸ್ಕೊಳ್ತಾನೆ? ಟು ಹಿಸ್ ಟೀಚರ್ಸ್. ಅವರು ಟೀಚರ್ಸ್ ಯಾರಿರ್ತಾರೆ, ಶಿಕ್ಷಕರು, ಅವರ ಮಾತನ್ನು ಕೇಳಿಸ್ಕೊತಾನೆ. ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಲೆಸನ್ ಕ್ಲಿಯರ್ಲಿ. ಪ್ರಯತ್ನ ಪಡ್ತಾನೆ. ಟ್ರೈಸ್ ಅಂತ ಅಂದರೆ ಪ್ರಯತ್ನ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಅಂಡರ್ಸ್ಟ್ಯಾಂಡ್ ಅಂತಂದ್ರೇನು? ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡಿಕೊ ಅಂತ ಇಲ್ಲಿ ಬರೆದಿರ್ತೀನಿ, ನೀಡಿದರೆ ಬರ್ಕೊಳ್ಳಿ, ಓಕೆನಾ? ಎವ್ರಿ ಲೆಸನ್ ಕ್ಲಿಯರ್ಲಿ, ಪ್ರತಿಯೊಂದು ಪಾಠವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ನೋಡಿ. ಅವನ ಡೆಡಿಕೇಶನ್ ಇಲ್ಲಿ ಹೇಳ್ತಾ ಇದೆ, ತೋರಿಸ್ತಾ ಇದೆ ಇಲ್ಲಿ ಅದು. ವೆನ್ ಹಿ ಫೈಂಡ್ಸ್ ಅ ವರ್ಡ್ ಡಿಫಿಕಲ್ಟ್ ಟು ರೀಡ್. ಯಾವುದಾದರೂ ಒಂದು ಪದ ಅವನಿಗೆ ಡಿಫಿಕಲ್ಟ್ ಅಂದರೆ ಕಷ್ಟ, ಓದೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅವನಿಗೆ ಅನ್ನಿಸಿದಾಗ, ಹಿ ಪ್ರಾಕ್ಟೀಸಸ್ ಇಟ್ಸ್ ಪ್ರೊನೌನ್ಸಿಯೇಷನ್. ಪ್ರೊನೌನ್ಸಿಯೇಷನ್ ಅಂತ ಇದೆ. ಹೀಗಂದರೆ ಉಚ್ಚಾರಣೆ ಅಂತ ನಾವು ಹೇಳ್ತೀವಿ. ಏನಿದೆ ಪದ ನೋಡಿ, ಪ್ರೊನೌನ್ಸಿಯೇಷನ್ ಅಂತ ಇದೆ, ಕರೆಕ್ಟ್ ಅಲ್ವಾ? ಹೀಗಂದರೆ ಉಚ್ಚಾರಣೆ. ಈಗ ಯಾವುದಾದ್ರೂ ಒಂದು ಪದ ಕೊಟ್ಬಿಡ್ತೀವಿ,
ಎಕ್ಸಾಂಪಲ್ ಸೈಕಾಲಜಿ ಅನ್ನೋ ಪದ ಇರುತ್ತೆ, ಅಲ್ಲಿ ಪಿ ಇರುತ್ತೆ. ಕೆಲವ್ರಿಗೆ ಅದನ್ನು ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ, ಪಿನ ಪ್ರೊನೌನ್ಸ್ ಮಾಡಬೇಕಾ ಬೇಡವಾ, ನೋಡಿ ಈ ತರಹ ಆಗಿಬಿಡುತ್ತೆ ಅಲ್ವಾ. ಸೊ ಪ್ರೊನೌನ್ಸಿಯೇಷನ್ ಅಂತ ಅಂದರೆ ಹೇಗೆ ಒಂದು ಪದವನ್ನು ನಾವು ಹೇಳ್ತೀವಿ ಅನ್ನೋ ಅರ್ಥ. ಸೊ ಪ್ರೊನೌನ್ಸಿಯೇಷನ್ ಕನ್ನಡ ಭಾಷೆಯಲ್ಲಿ ನಾವೇನಂತ ಹೇಳಬಹುದು ಅಂದರೆ ಉಚ್ಚಾರಣೆ ಅಂತ ನಾವು ಹೇಳಬಹುದು. ಕ್ಲಿಯರ್? ಅಗೇನ್ ಆ್ಯಂಡ್ ಅಗೇನ್, ಬಾರಿ ಬಾರಿ, ಬಿಕಾಸ್ ನೀವು ಒಂದು ಸರ್ತಿ ಕಲ್ತ್ರೆ ಆಗಲ್ಲ. ಯು ಶುಡ್ ಬಿ ಲರ್ನಿಂಗ್ ಇಟ್ ಆನ್ ಅ ಡೈಲಿ ಬೇಸಿಸ್. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು, ಪ್ರತಿ ಬಾರಿ ಪ್ರಾಕ್ಟೀಸ್ ಮಾಡಬೇಕು. ಅಗೇನ್ ಆ್ಯಂಡ್ ಅಗೇನ್ ಅಂದರೆ ಬಾರಿ ಬಾರಿ. ಹಿಸ್ ಟೀಚರ್ಸ್, ಅವನ ಶಿಕ್ಷಕರು, ಆಲ್ವೇಸ್ ಸದಾ, ಎನ್ಕರೇಜ್. ಎನ್ಕರೇಜ್ ಅಂತ ಅಂದರೆ ಈಗ ನಿಮಗೆ ಇಂಗ್ಲೀಷ್ ಝೂಮ್ ಮಾಡ್ಕೊಳ್ಳಿ, ನಿಮಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ, ಬಟ್ ನೀವು ಮಾತಾಡಿದಾಗ ಯಾರಾದರೂ ಒಬ್ಬರು ನಕ್ಬಿಟ್ಟಾಗ ನಿಮ್ಮ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಅದೇ ಯಾರಾದರೂ ಪರವಾಗಿಲ್ಲ ಈ ಸರ್ತಿ ತಪ್ಪಾಯಿತು, ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾತಾಡು ಅಂತ ಒಂದು ಸಣ್ಣದಾದಂತಹ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್ ಕೊಟ್ಟಾಗ ಯು ಫೀಲ್ ಓಕೆ, ಪರವಾಗಿಲ್ಲ ಅವರೇ ಹೇಳ್ತಾ ಇದ್ದಾರಲ್ವಾ, ಅಂದರೆ ನಾನು ನೋಡಿ ನಗೋರಿಲ್ಲ, ನನಗೆ ಸಪೋರ್ಟ್ ಮಾಡೋರಿದ್ದಾರೆ ಅನ್ನೋ ಧೈರ್ಯ ನಮ್ಮಲ್ಲಿ ಬರುತ್ತೆ. ದಟ್ ಈಸ್ ವಾಟ್ ಕಾಲ್ಡ್ ಪ್ರೋತ್ಸಾಹ. ಏನಂತ ಹೇಳ್ತೀವಿ ಇದನ್ನು ನೋಡ್ಕೊಳ್ಳಿ, ಪ್ರೋತ್ಸಾಹ ಅಥವಾ ಪ್ರೋತ್ಸಾಹಿಸು ಅಂತ ಕೂಡ ನಾವು ಹೇಳಬಹುದು. ಹಿಸ್ ಟೀಚರ್ಸ್ ಆಲ್ವೇಸ್ ಎನ್ಕರೇಜ್ ಹಿಮ್, ಎಲ್ಲರೂ ಕೂಡ ಅವನಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಯಾಕೆ? ಟು ಕೀಪ್ ಲರ್ನಿಂಗ್ ವಿತ್ ಕಾನ್ಫಿಡೆನ್ಸ್. ಅವನು ಯಾವಾಗಲೂ ಕೂಡ ಇದೇ ರೀತಿ ಇದೇ ಕಾನ್ಫಿಡೆನ್ಸಲ್ಲಿ ಓದಲಿ, ಚೆನ್ನಾಗಿ ಅವನು ಚೆನ್ನಾಗಾಗಲಿ ಅನ್ನೋವಂಥ ಒಂದು ಕಾರಣಕ್ಕಾಗಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಅವನಿಗೆ ಧೈರ್ಯವನ್ನು ಕೊಡ್ತಾರೆ, ಪ್ರೋತ್ಸಾಹವನ್ನು ಕೊಡ್ತಾರೆ. ಏನಿದು ಪದ ಕಾನ್ಫಿಡೆನ್ಸ್ ಅಂತ ಅಂದರೆ? ಹೀಗಂದರೆ ಆತ್ಮವಿಶ್ವಾಸ, ಏನಂತ ಹೇಳ್ತೀವಿ, ಆತ್ಮವಿಶ್ವಾಸ. ಆ್ಯಂಡ್ ಕ್ಯೂರಿಯಾಸಿಟಿ, ನೋಡಿ ಪದ ಕ್ಯೂರಿಯಾಸಿಟಿ, ಕ ಅಂತ ನಾವು ಹೇಳ್ತಾ ಇದ್ದೀವಿ, ಬಟ್ ಕೆ ಇಲ್ಲ ಇಲ್ಲಿ ನಮಗಿರೋದು ಸಿ. ಸೊ ಹಾಗಾಗಿ ಇಟ್ ಶುಡ್ ಬಿ ಪ್ರೊನೌನ್ಸ್ಡ್ ಆಸ್ ಕ್ಯೂರಿಯಾಸಿಟಿ ಓನ್ಲಿ. ಕ್ಯೂರಿಯಾಸಿಟಿ ಅಂತ ಅಂದರೆ ಕುತೂಹಲ. ನಾವೆಷ್ಟು ಕುತೂಹಲದಿಂದ ವಿಚಾರಗಳನ್ನು ಕಲ್ತ್ಕೊಳ್ತೀವಿ ಅಷ್ಟೇ ನಾವು ಕಾನ್ಫಿಡೆನ್ಸನ್ನು ಕೂಡ ನಮ್ಮಲ್ಲಿ ತಂದುಕೊಳ್ತೀವಿ. ಸೊ ಆ ತರಹ ವಿಚಾರವನ್ನು ಬಿಲ್ಡ್ ಮಾಡೋದಕ್ಕೆ ಅವನ ಟೀಚರ್ಸ್ ಅವನಿಗೆ ಸಹಾಯ ಮಾಡ್ತಿದ್ದಾರೆ. ನೋಡಿದ್ದಕ್ಕೆ ಎಷ್ಟು ಸಿಂಪಲ್ಲಾಗಿ ಕಾಣಿಸ್ತು. ಬಹುಶಃ ಇದರಲ್ಲಿ ನಿಮಗೆ ಕೆಲವು ಪದಗಳು ಗೊತ್ತಿರಲಿಲ್ಲ. ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ ಯಾವ ಪದ ನಿಮಗೆ ಹೊಸದು ಅಂತ ಅನ್ನಿಸ್ತು, ಅಥವಾ ಯಾವ ಪದ ನನಗೆ ಗೊತ್ತಿತ್ತು ಬಟ್ ಈ ಪದವನ್ನು ಹೀಗೂ ತಗೋಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಯಾವ ಪದ ನಿಮಗೆ ಅನ್ನಿಸ್ತು, ತಪ್ಪದೆ ಅದನ್ನು ನೀವು ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಒಮ್ಮೆ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಎವ್ರಿ ಮಾರ್ನಿಂಗ್ ಆರವ್ walks through a beautiful garden on his way to school. The fragrant flowers and the gentle breeze make him feel calm and happy. He believes that discipline and dedication are important for success in life. In class, Arav listens attentively to his teachers and tries to understand every lesson clearly. When he finds a word difficult to read, he practices its pronunciation again and again. His teachers always encourage him to keep learning with confidence and curiosity. ಓಕೆ, ಸೊ ಇವತ್ತು ನಾವು ನೋಡಿದಂಥ ಈ ಪ್ಯಾರಾಗ್ರಾಫ್ನಲ್ಲಿ ಈ ಎಲ್ಲ ಪದಗಳು ಸ್ವಲ್ಪ ಈಸಿಗಿಂತಲೂ ನೆಕ್ಸ್ಟ್ ಲೆವೆಲ್ ಇದ್ವು. ಕಷ್ಟ ಅಂತ ಹೇಳ್ತಾ ಇಲ್ಲ, ಮಾಡರೇಟ್ ಅಂತ ಹೇಳಬಹುದು. ಈ ಎಲ್ಲ ಪದಗಳನ್ನು ಇಲ್ಲಿ ನಾನು ಬರೆದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯ ತರಗತಿಗಳನ್ನು ಮಾಡಿಕೊಡೋಣ ನಿಮಗೆ ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ಹಾಗಾಗಿ ಈ ತರಹದ ಒಂದು ವಿಚಾರವನ್ನು ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಸಹಕಾರವೂ ಕೂಡ ಬೇಕಿದೆ. ನಿಮಗೆ ಹೇಗನ್ನಿಸ್ತು ನಮ್ಮ ಈ ಒಂದು ಇಂಗ್ಲೀಷ್ ಇಂಪ್ರೂವಿಂಗ್ ಸೆಷನ್ ಅನ್ನುವಂಥದ್ದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇದೇ ರೀತಿಯ ಇನ್ನಷ್ಟು ತರಗತಿಗಳನ್ನು ಮಾಡಿಕೊಡೋಣ ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ನಿಮ್ಮ ಉತ್ತರ ಏನು ಇದಕ್ಕೆ? ನೀವು ಕೂಡ ಈ ಥರ ವೀಡಿಯೋಸನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ದಟ್ ನಿಮಗೆ ಇಂಗ್ಲೀಷ್ ಲರ್ನಿಂಗ್ ಈಸಿ ಆಗುತ್ತೆ. ಯಾಕೆ ನಾವು ಇಂಗ್ಲೀಷ್ ಕಲ್ತ್ಕೋಬೇಕು? ದೇರ್ ಆರ್ ಸೋ ಮೆನಿ ರೀಸನ್ಸ್. ನಿಮಗೆ ಈಗ ಸದ್ಯಕ್ಕೆ ಬೇಕಾಗಿರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕ್ವೆಶನನ್ನು ಅಟೆಂಡ್ ಮಾಡೋದಕ್ಕೆ. ಕೆಲವರಿಗೆ ಇದನ್ನು ಮಾತನಾಡೋ ಪರ್ಪಸ್ಸಿಗೆ ಬೇಕಾಗಿರುತ್ತೆ. ಶಾಲಾ ಮಕ್ಕಳುಗಳಿಗೆ ಎಕ್ಸಾಮ್ ಅವರ ಅಕಾಡೆಮಿಕ್ ಪರ್ಪಸ್ಸಿಗೆ ಬೇಕಾಗಿರುತ್ತೆ. ಸೊ ಈ ಥರ ನಾನಾ ಕಾರಣಗಳಿರ್ತವೆ. ಎಲ್ಲರನ್ನೂ ಕೂಡ ಮನಸ್ಸಿನಲ್ಲಿಟ್ಕೊಂಡು ಮಾಡಿರುವಂಥ ವಿಡಿಯೋ ಇದಾಗಿದೆ. ಹೇಗಿತ್ತು ವಿಡಿಯೋ?
ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಸ್ ನಿಮಗೆ ಬೇಕು ಅಂತಿದ್ದಲ್ಲಿ ಅದನ್ನು ಕೂಡ ತಪ್ಪದೆ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಮತ್ತೆ ನಾಳೆ ಸಿಗ್ತೀನಿ ಇದೇ ಸಮಯಕ್ಕೆ. ಹ್ಯಾಪಿ ಲರ್ನಿಂಗ್.